ರೋಡ್ ರೋಮಿಯೋ ಒಬ್ಬ ಅಪ್ರಾಪ್ತೆಯನ್ನ ಪ್ರೀತಿ ಮಾಡು ಅಂತೇಳಿ ಹಿಂದೆ ಬಿದ್ದಿದ್ದ. ಆಕೆಯನ್ನ ಕಿಡ್ನಾಪ್ ಕೂಡ ಮಾಡ್ದ. ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಪಘಾತ ಸಂಭವಿಸಿ ಆ ಅಪ್ರಾಪ್ತೆ ಅಪಘಾತದಲ್ಲಿ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ರೋಡ್ ರೋಮಿಯೋನಿಂದಾಗಿ ಅಪ್ರಾಪ್ತೆ ಮಸಣಕ್ಕೆ ತೆರೆದಾಳೆ. ಪ್ರೀತಿ ಹೆಸರಲ್ಲಿ ಅಪ್ರಾಪ್ತೆ ಹಿಂದೆ ಬಿದ್ದಿದ್ದಂತಹ ಅಜಯ್, ಬಾಲಕಿ ಶಾಲೆಗೆ ಹೋಗುವಾಗ ಅಜಯ್ನಿಂದ ಕಿಡ್ನಾಪ್ ಆಗುತ್ತೆ. ಸ್ನೇಹಿತರ ಜೊತೆ ಸೇರಿ ಬೈಕ್ನಲ್ಲಿ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಲೈಂಗಿಕವಾಗಿ ಬಳಸಿಕೊಳ್ಳಲು ಕಿಡ್ನಾಪ್ ಅನ್ನ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಆದರೆ ಅಪಘಾತದಲ್ಲಿ ಬಾಲಕಿ ಸಾವಿಗೀಡಾಗಿದ್ದು ಉಳಿದವರು ಬಚಾವಾಗಿದ್ದಾರೆ. ಬನ್ನೇರುಘಟ್ಟ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ. ಅಜಯ್, ಇರ್ಫಾನ್, ಮುಬಾರಕ್ ಬಂಧಿತ ಆರೋಪಿಗಳು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಯಾವಾಗ ಆಗಿದ್ದು ಈ ಘಟನೆ? ಎಸ್ ನಾಗೇಂದ್ರ ಬಾಬು, ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ 24ರಂದು ಓರ್ವ ಬಾಲಕಿ 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹ ಓರ್ವ ಬಾಲಕಿಗೆ ಕಿಡ್ನಾಪ್ ಕೇಸ್ ದಾಖಲಾಗುತ್ತೆ ಆ ಪೊಲೀಸ್ ಠಾಣೆಯಲ್ಲಿ. ಪೋಷಕರು ಶಾಲೆಗೆ ತೆರಳಿದಂತಹ ಬಾಲಕಿ ಮನೆಗೆ ಬಂದಿಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದು ಕಿಡ್ನಾಪ್ ಕೇಸನ್ನು ಕೊಟ್ಟಿರ್ತಾರೆ. ಅದಾದ ಬಳಿಕ ಸಿಸಿಟಿವಿ ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಜೊತೆಗೆ ಆ ನಂತರದಲ್ಲಿ ಓರ್ವ ಬಾಲಕಿ ಡಿವೈಡರ್ಗೆ ಗುದ್ದಿದಂತಹ ಬೈಕ್ ನಲ್ಲಿ ಮೃತಪಟ್ಟಂತಹ ಹಿನ್ನೆಲೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿರುವಂತದ್ದು. ಆಮೇಲೆ ತದನಂತರದಲ್ಲಿ ಟ್ರೇಸ್ ಔಟ್ ಮಾಡಿದಾಗ ಆಕೆ ಕಿಡ್ನಾಪ್ ಆದಂತಹ ಬಾಲಕಿ ಎನ್ನುವುದು ಗೊತ್ತಾಗುತ್ತೆ. ಜೊತೆಗೆ ಮನೋಜ್ ಅನ್ನುವಂತ ಅಂದ್ರೆ ಅಲಿಯಾಸ್ ಅಜಯ್ ಅಂತ ಏನಿರ್ತಾನೆ ಆತ ಈ ಹಿಂದೆ ಕೂಡ 9ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿದ್ದಂತಹ ಆ ಬಾಲಕಿಗೆ ಕರೆ ಮಾಡಿ ಟಾರ್ಚರ್ ಮಾಡ್ತಾ ಇರ್ತಾನೆ. ಪ್ರೀತಿ ಎನ್ನುವಂತಹ ನೆಪದಲ್ಲಿ ಆಕೆಗೆ ಬಲವಂತ ಮಾಡ್ತಿರ್ತಾನೆ. ಆ ಬಳಿಕ ಆಕೆಯನ್ನ ಶಾಲೆಗೆ ಹೋದಂತಹ ವೇಳೆಯಲ್ಲಿ ಕಿಡ್ನಾಪ್ ಮಾಡಿ ಸುಮಾರು 5 ಮನೋಜ್ ಸೇರಿದಂತೆ 5 ಕಿಡ್ನಾಪ್ ಮಾಡ್ಕೊಂಡು ತೆರಳುತ್ತಿರಬೇಕಾದ್ರೆ ಡಿವೈಡರ್ಗೆ ತಾಗಿ ಆ ಒಂದು ಅಪಘಾತ ಆಗುತ್ತೆ. ಅಪಘಾತದ ಸಂದರ್ಭದಲ್ಲಿ ಸ್ಥಳದಲ್ಲೇ ಬಾಲಕಿ ಸಾವಿಗೀಡಾಗ್ತಾರೆ. ಆ ಬಳಿಕ ಸಿಸಿಟಿವಿ ಪರಿಶೀಲನೆ ಮಾಡಿದ ಬಳಿಕ ಗೊತ್ತಾಗುತ್ತೆ ಇವರು ಕಿಡ್ನಾಪ್ ಮಾಡಿ ಆಕೆಯನ್ನ ಕರೆದುಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಆ ಆರೋಪದಲ್ಲಿ 5 ಆ ಒಂದು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೋಡ್ ರೋಮಿಯೋ ಒಬ್ಬ ಅಪ್ರಾಪ್ತೆಯನ್ನ ಪ್ರೀತಿ ಮಾಡು ಅಂತೇಳಿ ಹಿಂದೆ ಬಿದ್ದಿದ್ದ. ಆಕೆಯನ್ನ ಕಿಡ್ನಾಪ್ ಕೂಡ ಮಾಡ್ದ. ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಪಘಾತ ಸಂಭವಿಸಿ ಆ ಅಪ್ರಾಪ್ತೆ ಅಪಘಾತದಲ್ಲಿ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ರೋಡ್ ರೋಮಿಯೋನಿಂದಾಗಿ ಅಪ್ರಾಪ್ತೆ ಮಸಣಕ್ಕೆ ತೆರೆದಾಳೆ. ಪ್ರೀತಿ ಹೆಸರಲ್ಲಿ ಅಪ್ರಾಪ್ತೆ ಹಿಂದೆ ಬಿದ್ದಿದ್ದಂತಹ ಅಜಯ್, ಬಾಲಕಿ ಶಾಲೆಗೆ ಹೋಗುವಾಗ ಅಜಯ್ನಿಂದ ಕಿಡ್ನಾಪ್ ಆಗುತ್ತೆ. ಸ್ನೇಹಿತರ ಜೊತೆ ಸೇರಿ ಬೈಕ್ನಲ್ಲಿ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಲೈಂಗಿಕವಾಗಿ ಬಳಸಿಕೊಳ್ಳಲು ಕಿಡ್ನಾಪ್ ಅನ್ನ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಆದರೆ ಅಪಘಾತದಲ್ಲಿ ಬಾಲಕಿ ಸಾವಿಗೀಡಾಗಿದ್ದು ಉಳಿದವರು ಬಚಾವಾಗಿದ್ದಾರೆ. ಬನ್ನೇರುಘಟ್ಟ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ. ಅಜಯ್, ಇರ್ಫಾನ್, ಮುಬಾರಕ್ ಬಂಧಿತ ಆರೋಪಿಗಳು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಯಾವಾಗ ಆಗಿದ್ದು ಈ ಘಟನೆ? ಎಸ್ ನಾಗೇಂದ್ರ ಬಾಬು, ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ 24ರಂದು ಓರ್ವ ಬಾಲಕಿ 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹ ಓರ್ವ ಬಾಲಕಿಗೆ ಕಿಡ್ನಾಪ್ ಕೇಸ್ ದಾಖಲಾಗುತ್ತೆ ಆ ಪೊಲೀಸ್ ಠಾಣೆಯಲ್ಲಿ. ಪೋಷಕರು ಶಾಲೆಗೆ ತೆರಳಿದಂತಹ ಬಾಲಕಿ ಮನೆಗೆ ಬಂದಿಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದು ಕಿಡ್ನಾಪ್ ಕೇಸನ್ನು ಕೊಟ್ಟಿರ್ತಾರೆ. ಅದಾದ ಬಳಿಕ ಸಿಸಿಟಿವಿ ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಜೊತೆಗೆ ಆ ನಂತರದಲ್ಲಿ ಓರ್ವ ಬಾಲಕಿ ಡಿವೈಡರ್ಗೆ ಗುದ್ದಿದಂತಹ ಬೈಕ್ ನಲ್ಲಿ ಮೃತಪಟ್ಟಂತಹ ಹಿನ್ನೆಲೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿರುವಂತದ್ದು. ಆಮೇಲೆ ತದನಂತರದಲ್ಲಿ ಟ್ರೇಸ್ ಔಟ್ ಮಾಡಿದಾಗ ಆಕೆ ಕಿಡ್ನಾಪ್ ಆದಂತಹ ಬಾಲಕಿ ಎನ್ನುವುದು ಗೊತ್ತಾಗುತ್ತೆ. ಜೊತೆಗೆ ಮನೋಜ್ ಅನ್ನುವಂತ ಅಂದ್ರೆ ಅಲಿಯಾಸ್ ಅಜಯ್ ಅಂತ ಏನಿರ್ತಾನೆ ಆತ ಈ ಹಿಂದೆ ಕೂಡ 9ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿದ್ದಂತಹ ಆ ಬಾಲಕಿಗೆ ಕರೆ ಮಾಡಿ ಟಾರ್ಚರ್ ಮಾಡ್ತಾ ಇರ್ತಾನೆ. ಪ್ರೀತಿ ಎನ್ನುವಂತಹ ನೆಪದಲ್ಲಿ ಆಕೆಗೆ ಬಲವಂತ ಮಾಡ್ತಿರ್ತಾನೆ. ಆ ಬಳಿಕ ಆಕೆಯನ್ನ ಶಾಲೆಗೆ ಹೋದಂತಹ ವೇಳೆಯಲ್ಲಿ ಕಿಡ್ನಾಪ್ ಮಾಡಿ ಸುಮಾರು 5 ಮನೋಜ್ ಸೇರಿದಂತೆ 5 ಕಿಡ್ನಾಪ್ ಮಾಡ್ಕೊಂಡು ತೆರಳುತ್ತಿರಬೇಕಾದ್ರೆ ಡಿವೈಡರ್ಗೆ ತಾಗಿ ಆ ಒಂದು ಅಪಘಾತ ಆಗುತ್ತೆ. ಅಪಘಾತದ ಸಂದರ್ಭದಲ್ಲಿ ಸ್ಥಳದಲ್ಲೇ ಬಾಲಕಿ ಸಾವಿಗೀಡಾಗ್ತಾರೆ. ಆ ಬಳಿಕ ಸಿಸಿಟಿವಿ ಪರಿಶೀಲನೆ ಮಾಡಿದ ಬಳಿಕ ಗೊತ್ತಾಗುತ್ತೆ ಇವರು ಕಿಡ್ನಾಪ್ ಮಾಡಿ ಆಕೆಯನ್ನ ಕರೆದುಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಆ ಆರೋಪದಲ್ಲಿ 5 ಆ ಒಂದು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೋಡ್ ರೋಮಿಯೋ ಒಬ್ಬ ಅಪ್ರಾಪ್ತೆಯನ್ನ ಪ್ರೀತಿ ಮಾಡು ಅಂತೇಳಿ ಹಿಂದೆ ಬಿದ್ದಿದ್ದ. ಆಕೆಯನ್ನ ಕಿಡ್ನಾಪ್ ಕೂಡ ಮಾಡ್ದ. ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಪಘಾತ ಸಂಭವಿಸಿ ಆ ಅಪ್ರಾಪ್ತೆ ಅಪಘಾತದಲ್ಲಿ ಮೃತಪಟ್ಟಿರುವಂತಹ
ಘಟನೆ ನಡೆದಿದೆ. ರೋಡ್ ರೋಮಿಯೋನಿಂದಾಗಿ ಅಪ್ರಾಪ್ತೆ ಮಸಣಕ್ಕೆ ತೆರೆದಾಳೆ ಪ್ರೀತಿ ಹೆಸರಲ್ಲಿ ಅಪ್ರಾಪ್ತೆ ಹಿಂದೆ ಬಿದ್ದಿದ್ದಂತಹ ಅಜಯ್, ಬಾಲಕಿ ಶಾಲೆಗೆ ಹೋಗುವಾಗ ಅಜಯ್ನಿಂದ ಕಿಡ್ನಾಪ್ ಆಗುತ್ತೆ. ಸ್ನೇಹಿತರ ಜೊತೆ ಸೇರಿ ಬೈಕ್ನಲ್ಲಿ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಲೈಂಗಿಕವಾಗಿ ಬಳಸಿಕೊಳ್ಳಲು ಕಿಡ್ನಾಪ್ ಅನ್ನ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಆದರೆ ಅಪಘಾತದಲ್ಲಿ ಬಾಲಕಿ ಸಾವಿಗೀಡಾಗಿದ್ದು ಉಳಿದವರು ಬಚಾವಾಗಿದ್ದಾರೆ. ಬನ್ನೇರುಘಟ್ಟ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ. ಅಜಯ್, ಇರ್ಫಾನ್, ಮುಬಾರಕ್ ಬಂಧಿತ ಆರೋಪಿಗಳು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಯಾವಾಗ ಆಗಿದ್ದು ಈ ಘಟನೆ? ಎಸ್ ನಾಗೇಂದ್ರ ಬಾಬು, ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ 24ರಂದು ಓರ್ವ ಬಾಲಕಿ 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹ ಓರ್ವ ಬಾಲಕಿಗೆ ಕಿಡ್ನಾಪ್ ಕೇಸ್ ದಾಖಲಾಗುತ್ತೆ ಆ ಪೊಲೀಸ್ ಠಾಣೆಯಲ್ಲಿ. ಪೋಷಕರು ಶಾಲೆಗೆ ತೆರಳಿದಂತಹ ಬಾಲಕಿ ಮನೆಗೆ ಬಂದಿಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದು ಕಿಡ್ನಾಪ್ ಕೇಸನ್ನ ಕೊಟ್ಟಿರ್ತಾರೆ. ಅದಾದ ಬಳಿಕ ಸಿಸಿಟಿವಿ ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಜೊತೆಗೆ ಆ ನಂತರದಲ್ಲಿ ಓರ್ವ ಬಾಲಕಿ ಡಿವೈಡರ್ಗೆ ಗುದ್ದಿದಂತಹ ಬೈಕ್ ನಲ್ಲಿ ಮೃತಪಟ್ಟಂತಹ ಹಿನ್ನೆಲೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿರುವಂತದ್ದು. ಆಮೇಲೆ ತದನಂತರದಲ್ಲಿ ಟ್ರೇಸ್ ಔಟ್ ಮಾಡಿದಾಗ ಆಕೆ ಕಿಡ್ನಾಪ್ ಆದಂತಹ ಬಾಲಕಿ ಎನ್ನುವುದು ಗೊತ್ತಾಗುತ್ತೆ. ಜೊತೆಗೆ ಮನೋಜ್ ಅನ್ನುವಂತ ಅಂದ್ರೆ ಅಲಿಯಾಸ್ ಅಜಯ್ ಅಂತ ಏನಿರ್ತಾನೆ ಆತ ಈ ಹಿಂದೆ ಕೂಡ 9ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿದ್ದಂತಹ ಆ ಬಾಲಕಿಗೆ ಕರೆ ಮಾಡಿ ಟಾರ್ಚರ್ ಮಾಡ್ತಾ ಇರ್ತಾನೆ. ಪ್ರೀತಿ ಅನ್ನುವಂತಹ ನೆಪದಲ್ಲಿ ಆಕೆಗೆ ಬಲವಂತ ಮಾಡ್ತಿರ್ತಾನೆ. ಆ ಬಳಿಕ ಆಕೆಯನ್ನ ಶಾಲೆಗೆ ಹೋದಂತಹ ವೇಳೆಯಲ್ಲಿ ಕಿಡ್ನಾಪ್ ಮಾಡಿ ಸುಮಾರು 5 ಮನೋಜ್ ಸೇರಿದಂತೆ 5 ಕಿಡ್ನಾಪ್ ಮಾಡ್ಕೊಂಡು ತೆರಳುತ್ತಿರಬೇಕಾದ್ರೆ ಡಿವೈಡರ್ಗೆ ತಾಗಿ ಆ ಒಂದು ಅಪಘಾತ ಆಗುತ್ತೆ. ಅಪಘಾತದ ಸಂದರ್ಭದಲ್ಲಿ ಸ್ಥಳದಲ್ಲೇ ಬಾಲಕಿ ಸಾವಿಗೀಡಾಗ್ತಾರೆ. ಆ ಬಳಿಕ ಸಿಸಿಟಿವಿ ಪರಿಶೀಲನೆ ಮಾಡಿದ ಬಳಿಕ ಗೊತ್ತಾಗುತ್ತೆ ಇವರು ಕಿಡ್ನಾಪ್ ಮಾಡಿ ಆಕೆಯನ್ನ ಕರೆದುಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಆ ಆರೋಪದಲ್ಲಿ 5 ಆ ಒಂದು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೋಡ್ ರೋಮಿಯೋ ಒಬ್ಬ ಅಪ್ರಾಪ್ತೆಯನ್ನ ಪ್ರೀತಿ ಮಾಡು ಅಂತೇಳಿ ಹಿಂದೆ ಬಿದ್ದಿದ್ದ. ಆಕೆಯನ್ನ ಕಿಡ್ನಾಪ್ ಕೂಡ ಮಾಡ್ದ. ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಪಘಾತ ಸಂಭವಿಸಿ ಆ ಅಪ್ರಾಪ್ತೆ ಅಪಘಾತದಲ್ಲಿ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ರೋಡ್ ರೋಮಿಯೋನಿಂದಾಗಿ ಅಪ್ರಾಪ್ತೆ ಮಸಣಕ್ಕೆ ತೆರೆದಾಳೆ ಪ್ರೀತಿ ಹೆಸರಲ್ಲಿ ಅಪ್ರಾಪ್ತೆ ಹಿಂದೆ ಬಿದ್ದಿದ್ದಂತಹ ಅಜಯ್, ಬಾಲಕಿ ಶಾಲೆಗೆ ಹೋಗುವಾಗ ಅಜಯ್ನಿಂದ ಕಿಡ್ನಾಪ್ ಆಗುತ್ತೆ. ಸ್ನೇಹಿತರ ಜೊತೆ ಸೇರಿ ಬೈಕ್ನಲ್ಲಿ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಲೈಂಗಿಕವಾಗಿ ಬಳಸಿಕೊಳ್ಳಲು ಕಿಡ್ನಾಪ್ ಅನ್ನ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಆದರೆ ಅಪಘಾತದಲ್ಲಿ ಬಾಲಕಿ ಸಾವಿಗೀಡಾಗಿದ್ದು ಉಳಿದವರು ಬಚಾವಾಗಿದ್ದಾರೆ. ಬನ್ನೇರುಘಟ್ಟ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ. ಅಜಯ್, ಇರ್ಫಾನ್, ಮುಬಾರಕ್ ಬಂಧಿತ ಆರೋಪಿಗಳು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಯಾವಾಗ ಆಗಿದ್ದು ಈ ಘಟನೆ? ಎಸ್ ನಾಗೇಂದ್ರ ಬಾಬು, ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ 24ರಂದು ಓರ್ವ ಬಾಲಕಿ 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹ ಓರ್ವ ಬಾಲಕಿಗೆ ಕಿಡ್ನಾಪ್ ಕೇಸ್ ದಾಖಲಾಗುತ್ತೆ ಆ ಪೊಲೀಸ್ ಠಾಣೆಯಲ್ಲಿ. ಪೋಷಕರು ಶಾಲೆಗೆ ತೆರಳಿದಂತಹ ಬಾಲಕಿ ಮನೆಗೆ ಬಂದಿಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದು ಕಿಡ್ನಾಪ್ ಕೇಸನ್ನ ಕೊಟ್ಟಿರ್ತಾರೆ. ಅದಾದ ಬಳಿಕ ಸಿಸಿಟಿವಿ ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಜೊತೆಗೆ ಆ ನಂತರದಲ್ಲಿ ಓರ್ವ ಬಾಲಕಿ ಡಿವೈಡರ್ಗೆ ಗುದ್ದಿದಂತಹ ಬೈಕ್ ನಲ್ಲಿ ಮೃತಪಟ್ಟಂತಹ ಹಿನ್ನೆಲೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿರುವಂತದ್ದು. ಆಮೇಲೆ ತದನಂತರದಲ್ಲಿ ಟ್ರೇಸ್ ಔಟ್ ಮಾಡಿದಾಗ ಆಕೆ ಕಿಡ್ನಾಪ್ ಆದಂತಹ ಬಾಲಕಿ ಎನ್ನುವುದು ಗೊತ್ತಾಗುತ್ತೆ. ಜೊತೆಗೆ ಮನೋಜ್ ಅನ್ನುವಂತ ಅಂದ್ರೆ ಅಲಿಯಾಸ್ ಅಜಯ್ ಅಂತ ಏನಿರ್ತಾನೆ ಆತ ಈ ಹಿಂದೆ ಕೂಡ 9ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿದ್ದಂತಹ ಆ ಬಾಲಕಿಗೆ ಕರೆ ಮಾಡಿ ಟಾರ್ಚರ್ ಮಾಡ್ತಾ ಇರ್ತಾನೆ. ಪ್ರೀತಿ ಅನ್ನುವಂತಹ ನೆಪದಲ್ಲಿ ಆಕೆಗೆ ಬಲವಂತ ಮಾಡ್ತಿರ್ತಾನೆ. ಆ ಬಳಿಕ ಆಕೆಯನ್ನ ಶಾಲೆಗೆ ಹೋದಂತಹ ವೇಳೆಯಲ್ಲಿ ಕಿಡ್ನಾಪ್ ಮಾಡಿ ಸುಮಾರು 5 ಮನೋಜ್ ಸೇರಿದಂತೆ 5 ಕಿಡ್ನಾಪ್ ಮಾಡ್ಕೊಂಡು ತೆರಳುತ್ತಿರಬೇಕಾದ್ರೆ ಡಿವೈಡರ್ಗೆ ತಾಗಿ ಆ ಒಂದು ಅಪಘಾತ ಆಗುತ್ತೆ. ಅಪಘಾತದ ಸಂದರ್ಭದಲ್ಲಿ ಸ್ಥಳದಲ್ಲೇ ಬಾಲಕಿ ಸಾವಿಗೀಡಾಗ್ತಾರೆ. ಆ ಬಳಿಕ ಸಿಸಿಟಿವಿ ಪರಿಶೀಲನೆ ಮಾಡಿದ ಬಳಿಕ ಗೊತ್ತಾಗುತ್ತೆ ಇವರು ಕಿಡ್ನಾಪ್ ಮಾಡಿ ಆಕೆಯನ್ನ ಕರೆದುಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಆ ಆರೋಪದಲ್ಲಿ 5 ಆ ಒಂದು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.